ವೀಕ್ಷಕರೇ, ಕೆಲವು ಮಾತುಗಳನ್ನ ಮರ್ತು ಬಿಟ್ಟಿದೆ. ಇದು ಆಕ್ಚುಲಿ ಏನಂತಂದ್ರೆ ನಂದಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇದು ಆಕ್ಚುಲಿ STF ವೀರಪ್ಪನ ಆಪರೇಷನ್ ಇದ್ರೊಳಗೆ ಪೊಲೀಸ್ ಅವರು ಸೇರಿದ್ರು. ಆ ಪೊಲೀಸ್ ಪ್ಲಸ್ ಫಾರೆಸ್ಟ್ ಪಬ್ಲಿಕ್ ಎಲ್ಲ ಸೇರಿನೇ ಅದು ಆಪರೇಷನ್ ಅದು ಮಾಡ್ತಾ ಆಪರೇಟ್ ಆಗ್ತಾ ಬಂತು. ಕೊನೆಗೆ ತಮಿಳ್ನಾಡಲ್ಲಿ ಅದೇ ಎಲ್ಲ ಒಂದು ಕಡೆ ಆ ತರದ್ದು ಎಂಡ್ ಆಗ್ತಾ ಬಂತು. ಅಂದ್ರೆ ಇದ್ರ ಮಧ್ಯೆ ಏನಾಗಿದೆ ಅಂದ್ರೆ ಈ ಸ್ಟೋರಿ ಆಕ್ಚುಲಿ ಈ ಪ್ರವೋಕ್ ಮಾಡೋದು ಇನ್ನೊಂದು ಏನಂತಂದ್ರೆ, ನೀವು ಹೊಸದಾಗಿ ಸೇರೋ ಡಿಪಾರ್ಟ್ಮೆಂಟ್ಗೆ ಸೇರೋ ಗಾರ್ಡ್ಗಳಾಗ್ಲಿ, ಫಾರೆಸ್ಟ್ಗಳಾಗ್ಲಿ, ವಾಚರ್ಗಳಾಗ್ಲಿ, ಈ ವಿಡಿಯೋ ನೋಡಿದಾಗ್ಲೇ ನಿಮಗೆ ಇನ್ನೊಂದು ಬೇಸಿಕಲಿ ನಿಮಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕಷ್ಟಗಳು ಬರ್ಬೋದು, ಏನೇನ್ ಕಷ್ಟಗಳು ಬರ್ಬೋದು, ಯಾವ ತರ ಫೇಸ್ ಮಾಡ್ಬೇಕು, ಅದು ನಿಮ್ಗೆ ಅರ್ಥ ಆಗ್ತಾ ಬರ್ತದೆ. ಅದ್ರ ಜೊತೆಗೆ ನಿಮ್ಗೆ ಪೊಲೀಸ್ ಅಂಡ್ ಫಾರೆಸ್ಟ್ ಇಲ್ಲಿ ಟಗ್ ಆಫ್ ವಾರ್ ಯಾವ ತರ ನಡೀತಾ ಹೋಯ್ತು ಅಂತಂದ್ರೆ, ಇದು ಇಲ್ಲಿ ಸಬ್ಜೆಕ್ಟ್ ಬರ್ತದೆ. ಇಲ್ಲಿ ಒಬ್ರಿಗೊಬ್ರು ಅರ್ಥಕೊಂಡು ಒಂದು ಕೆಲಸ ಆಗಿದ್ರೆ ಯಾವ ಕಾಲಕ್ಕೂ ಮುಗಿಬೇಕಾಗಿರೋ ಸಬ್ಜೆಕ್ಟ್ ಇದು. ಕೆಲವು ಇದ್ರಲ್ಲಿ ನಾನು ಸಬ್ಜೆಕ್ಟ್ ಅನ್ನ ಕೆಲವು ಹೆಸರುಗಳನ್ನ ನ್ಯಾರೇಟ್ ಮಾಡ್ತೀನಿ. ಹರಿಕೃಷ್ಣ ಅಂಡ್ ಯಾರದು ನಿಮ್ಮ ಅವ್ರ ಹೆಸರು ಮತ್ತೆ ನಾನು ತಿರುಗಿ ಅವರು ಪ್ಲಸ್ ನಮ್ಮ ಶ್ರೀನಿವಾಸ್ DF ಇಲ್ಲಿ ಮಧ್ಯೆ ಟಗ್ ಆಫ್ ವಾರ್ ಯಾವ ತರ ನಡೀತಾ ಬಂತು ಅಂದ್ರೆ, ಇವ್ರಿಬ್ರು ಕೋಆಪರೇಟ್ ಮಾಡ್ಕೊಂಡು ಇದಾಗಿದ್ರೆ ಯಾವ ಕಾಲಕ್ಕ ಮುಗಿ. ಇಲ್ಲೇನಂತಂದ್ರೆ ಪ್ರೆಸ್ಟೀಜ್ ತಗೋಬೇಕು ಅಂತ ಅಂದ್ರೆ, ಇದನ್ನ ನನ್ನ ಕ್ರೆಡಿಟ್ಗೆ ತಗೋಬೇಕು ಇದನ್ನ ಅನ್ನ ಮೂಡು ಇಬ್ರಿಗೂ ಬಂದ್ಬಿಡ್ತು. ಇದ್ರಲ್ಲಿ ಏನಾಗೋಯ್ತು ಅಂದ್ರೆ, ಇವರು ಆಕ್ಚುಲಿ ಇಲ್ಲಿ ಅರೆಸ್ಟ್ ಮಾಡಿ ಇವ್ರು ಇಟ್ಕೊಂಡಿದ್ದ ಪಾರ್ಟಿಗಳನ್ನ ನನಗೆ ಸರೆಂಡರ್ ಮಾಡ್ಲಿಲ್ಲ ಅನ್ನೋ ಒಂದು ಇದಕ್ಕೆ ಅಪಪ್ರಚಾರಗಳು ಶುರು ಆಯ್ತು. ಇನ್ನೊಂದೇನಂದ್ರೆ ಇದು ಆಗ್ಬಾರ್ದು, ಯಾಕಂದ್ರೆ ಪೊಲೀಸ್ ಅಂಡ್ ಫಾರೆಸ್ಟ್ ಇದು STF ಅಂಡ್ ಫಾರ್ಮ್ ಆದ್ಮೇಲೆ ಇದು ಆಗ್ಬೇಕಾಗಿತ್ತು. ಏನಂದ್ರೆ ಕಾಂಬಿನೇಷನ್ ಹೋಗ್ಬೇಕಾಗಿತ್ತು. ಇಲ್ಲೇನಂತಂದ್ರೆ ನನಗೆ ಬರಬೇಕದು, ನಾನೇ ಮೇನು, ಈ ಕ್ರೆಡಿಟ್ ನನಗೆ ಬರ್ಬೇಕು. ಇದು ಯಾವ ತರ ಆಗೋಯ್ತು ಅಂತಂದ್ರೆ, ಪರಸ್ಪರ ದ್ವೇಷ ಆಗಿ ಒಬ್ರಿಗೊಬ್ಬ ಅಪಪ್ರಚಾರ ಮಾಡ್ಕೊಂಡು ಹೋದ್ರು. ಆಮೇಲೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ಫಾರೆಸ್ಟ್ ಅವ್ರು ಇಬ್ರಿಗೂ ಸೇರಿ, ಯಾಕಂದ್ರೆ ನಾನು ಅಲ್ಲಿ ಕೆಲವರೆಲ್ಲ ಅದನ್ನೇ ಅಪಪ್ರಚಾರಗಳಿಗೆ ಯಾವ ತರ ಆಯ್ತು ಅಂತಂದ್ರೆ, ಅವ್ರೇನೋ ಬೆಳೆಸ್ಬಿಟ್ರು, ಅವರೇ ದೊಡ್ಡವ್ರು ಮಾಡಿದ್ರು, ಇದೆಲ್ಲ ಕಥೆಗಳು ಅದ ಬಂತು. ಅದು ನೆಕ್ಸ್ಟ್ ಸ್ಟೋರಿಲಿ ಬರ್ತದೆ ಯಾರೇ ಹೆಂಗ ಆಯ್ತು ಅಂತ. ಅಲ್ಲಿವರೆಗೂ ಕಾಂಬಿನೇಷನ್ ಫಾರೆಸ್ಟ್ ಅಂಡ್ ಪೊಲೀಸ್ಗೆ 85ರಿಂದ 88ರವರೆಗೂ 89ರವರೆಗೂ ಕಾಂಬಿನೇಷನ್ ಇಲ್ಲ. ಅದೇನ್ ಕಥೆಗಳು ಗೊತ್ತಿಲ್ಲ, ಅದ್ ಯಾಕೆ ಆ ತರದ್ದು ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ಫ್ಯಾಕ್ಟ್ ಹೇಳ್ತಾ ಹೋಗ್ತೀನಿ, ಅದು ತಮಗೆ ಅರ್ಥ ಆಗ್ತದೆ ಯಾಕೆ ಆ ತರ ಆಯ್ತು ಅಂತ. ಆ ತರದ್ ಏನಾಯ್ತು, ಇಲ್ಲಿ ಕಾಂಬಿನೇಷನ್ ಹೋಗ್ಲಿಲ್ಲ ಅದು. ಅದರಿಂದ ತಾವೂನು ಯಂಗ್ಸ್ಟರ್ಸ್, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋ ಒಂದು ಹೊಸದಾಗಿ ಟ್ರೈನಿಂಗ್ಗೆ ಬರೋ ಇವ್ರು ಅಷ್ಟೇ, ಈಗ ನಿಮ್ಗೂ ಆತರ ಸಂದರ್ಭ ಬರ್ಬೋದು. ಎಲ್ಲೋ ಒಂದ್ ಕಡೆ ವೀರಪ್ಪನ್ಗಿಂತ ಅವ್ರ ಅಪ್ಪನಂತವನು ಇಲ್ಲ, ಇನ್ಯಾರೋ ಒಂದ್ ತರದ್ದು ಬರ್ಬೋದು. ಅದನ್ನ ಫೇಸ್ ಮಾಡ್ಬೇಕಾದ್ರೆ ಈ ಫ್ಯಾಕ್ಟ್ಗಳನ್ನ, ಇಲ್ಲಿ ಕೆಲವು ಮಿಸ್ಟೇಕ್ಗಳು ಯಾವ ತರ ಆಯ್ತು, ಕೆಲವು ಇದನ್ನ ಯಾಕೆ ಅಲ್ಲಿ ಎನ್ಕೌಂಟರ್ಗಳಲ್ಲಿ ಪೊಲೀಸರು ಸಾಯ್ತಾ ಹೋದ್ರು, ಎಸ್ ಬೆಂಡಲ್ಲಿ ಏನ್ ಮಾಡ್ಬೇಕಾಗಿತ್ತು, ಆಮೇಲೆ ಓಪನ್ ಜೀಪ್ ಯಾಕೆ ತಗೊಳ್ಳಿಲ್ಲ, ಅದು ಮೇಲೆ ಮಾರ್ಟರ್ಗಳನ್ನ ಇಟ್ಕೊಂಡು ಯಾಕೆ ಹೋಗ್ಲಿಲ್ಲ ಟರ್ನಿಂಗ್ ಪಾಯಿಂಟ್ಗಳಲ್ಲಿ, ಈ ಮಿಸ್ಟೇಕ್ಗಳು ಆಗ್ತಾ ಹೋದಂಗೆನೆ. ಜೊತೆಗೆ ಇನ್ನೊಂದು ಅಂಡರ್ ಎಸ್ಟಿಮೇಟ್ ಮಾಡೋದು ಕೆಲವು ಸರಿ ಏನಂದ್ರೆ, ನನ್ನ ಕೈಲಿ ಆಗ್ಬಿಡ್ತದೆ ಇದೆಲ್ಲ ಗ್ರೂಪ್ ಅಲ್ಲಿ ಮಾಡೋ ಅಂತ ಕೆಲಸ. ಈಗ ನಾನು ನನ್ನ ಜೊತೆ 3 ಜನ ವಾಚರ್ ಇಲ್ಲಿ ನಾನು ಯಾವ ಸಾಧನೆಗಳು ಮಾಡಕ್ ಆಗ್ತಿರ್ಲಿಲ್ಲ. ಆ ತರದಿಂದ ಇವ್ರು ಏನಂತಂದ್ರೆ, ಅದು ನನ್ನಿಂದ ಇಲ್ಲ, ಅದು ಗ್ರೂಪ್ ವರ್ಕ್ ಅದು. ಯಾಕಂದ್ರೆ ಅವನು ಎಲ್ಲಿದು ಗೆರಿಲ್ಲಾ ಟೈಪ್ ಅಟ್ಯಾಕ್, ಎಲ್ಲಿ ಕಾಯ್ತಾನೆ, ಎಲ್ಲಿ ಏನ್ ಮಾಡ್ಬೇಕು ಅವ್ನ್ ಕಾಯ್ತಾನೆ. ಇಲ್ಲಿ ಇವರು ಆಕ್ಚುಲಿ ಬೆಂಡ್ಗಳಲ್ಲಿ ಏನ್ ಮಾಡ್ಬೇಕು ಅದು ಪ್ಲಾನ್ಗಳೇ ಇಲ್ಲ. ಎಲ್ಲ ರೆಡಿಮೇಡ್ ಜೀಪ್ ಅಲ್ಲಿ ಕೂತ್ಕೊಂಡು ಅದು ಗನ್ಗಳೆಲ್ಲ ಕೆಳಗೆ ಇಟ್ಕೊಂಡು ಕಾಲಡಿಲಿ ಇಟ್ಕೊಂಡು ಹೋಗೋದು. ಅಲ್ಲಿ ಫೈರಿಂಗ್ ಶುರು ಆಯ್ತು ಅಂದ್ರೆ ಎಲ್ಲಿ ಗನ್ ಲಿಫ್ಟ್ ಮಾಡಕ್ಕೆ ಟೈಮ್ ಇಲ್ಲ. ಮಿಸ್ಟೇಕ್ಗಳು ಅದೇ ತರ ಆಗ್ತಾ ಹೋಯ್ತು. ಕೊನೆಗೆ ಮಿಲಿಟರಿ ಬಂದ್ಮೇಲೆ ಹೇಳಿದ್ರು ಓಪನ್ ಜೀಪ್, ಅದನ್ನ ನಾನು ಆಗ್ಲೇ ಹೇಳಿದ್ದೆ, ಅಂದ್ರೆ ಅದನ್ನ ಕೇಳಕ್ಕೆ ಜನ ಇರ್ಲಿಲ್ಲ. ಅಂದ್ರೆ ಅಲ್ಲಿ ಏನು ಅಂದ್ರೆ, ಅಲ್ಲಿ ಯಾರೇ ಆಗ್ಲಿ ಆಗ ಏನಂತ ತಿಳ್ಕೊಂಡ್ರು, ವೀರಪ್ಪನ್ ಅಂದ್ರೆ ಅದೇ ಆಫ್ಟರ್ ಆಲ್ ಒಬ್ಬ ಕಾಡ್ ಕಳ್ಳ, ಆನೆ ಹೊಡೆಯವನು, ಅವನು ಏನು ಅಂತ. ಅವನ್ಗಾಗ್ಲೇ ಅಲ್ಲಿ ಟ್ರೈನ್ ಅಪ್ ಆಗಿದ್ದ. ಅವನು ಗೆರಿಲ್ಲಾ ಟೈಪ್ ಯುದ್ಧಗಳು ಯಾವ ತರ ಮಾಡ್ಬೇಕು ಅಂತ ಅಲ್ಲಿಂದನೇ ಟ್ರೈನ್ ಅಪ್ ಆಗಿದ್ದ ಅವನು. ಪ್ರತಿಯೊಂದು ಅಷ್ಟೇ, ಅವನು ಎಲ್ಲೂ ಪ್ಲಾನ್ಗಳು ಮಿಸ್ ಆಗ್ಲಿಲ್ಲ. ಬ್ಯಾಕ್ ಅಟ್ಯಾಕ್ ಅಷ್ಟೇ, ಎಲ್ಲಿ ವೇರ್ ಅಬೌಟ್ಸ್ ಎಲ್ಲಿದೆ ಅದನ್ನ ನೋಡ್ಕೊಳ್ಳೋದು, ಅಲ್ಲಿ ಕಾಯೋದು, ಅಲ್ಲಿ ಹೊಡೆಯೋದು ಅಷ್ಟೇ. ಇದು ನಡೀತಾ ಬಂತು. ಅಂದ್ರೆ ಅದಕ್ಕೇನೆ ಇದನ್ನ ನನ್ನ ಸ್ಟೋರಿ ನಾನು ಯಾವ ತರ ನ್ಯಾರೇಟ್ ಮಾಡ್ತಾ ಹೋಗ್ತೀನಿ. ಯಾಕೆ ಆ ತರದ್ದು ನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಅಷ್ಟು ಜನ ಸಾಯ ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದನ್ನ ಇಡೀ ಸ್ಟೋರಿಗಳಲ್ಲಿ. ಯಾಕೆ ಏನ್ ಮಾಡಿದ್ರೆ ಈ ಸಾವುಗಳನ್ನ ತಡಿಬಹುದಾಗಿತ್ತು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದು ತಮಗೆ ಅರ್ಥ ಆಗ್ತದೆ, ತಮ್ಗೂ ಅದು ಫ್ಯಾಕ್ಟ್ ಸಮೇತ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದು ತಮಗೂ ಅರ್ಥ ಆಗೇ ಆಗ್ತದೆ. ಯಾಕಂದ್ರೆ ಅಲ್ಲಿ ಮಿಸ್ಟೇಕ್ಗಳು ಕೆಲವು ಆಯ್ತು, ವಿನಾಕಾರಣ ಪ್ರಾಣ ಕಳ್ಕೊಂಡು, ವಿನಾಕಾರಣ. ಅದು ಕೆಲವು ಸರಿ ಇದೆ ನಂದು ನಾನೇ ಅಂತ ಇದಕ್ಕಾಗಿ ಅದು ಯಾವ್ದು ಆಗದೆ ಎಲ್ಲಾರು ಒಂದು ಕಾಂಬಿನೇಷನ್ ಹೋಗಿದ್ರೆ
ವೀರಪ್ಪನ ಕತೆ ಅಲ್ಲಿ ಆಮೇಲೆ ಇನ್ನೊಂದು ಅದೊಂದು ಲಾಸ್ಟ್ ಕತೆ ಹೇಳ್ಬೇಕು. ವೀರಪ್ಪನ ಮೇಲೆ ಫೈರಿಂಗ್ ಆಡಿರ್ಲಿಲ್ಲ. ನಮ್ದು 85ರಿಂದ ಶುರು ಆಯ್ತು ರೈಡ್ಗಳು. ಅವ್ರ ಅಣ್ಣನಿಂದ ಹಿಡಿದು ಚಿನ್ನ ಕುಂಜಿ, ಚಿನ್ನರಾಜು, ಸುಮಾರು ಒಂದು 40 ಜನ ತಾವನಾಕ ಹೆಸರುಗಳು ನಾನು ಲಿಸ್ಟ್ ಅಲ್ಲಿ ಹೇಳ್ತೀನಿ, ವಿತ್ ಫೋಟೋಸ್ ಹೇಳ್ತೀನಿ. ಆಗ ನಮಗೆ ಫೈರಿಂಗ್ ಮಾಡೋಂಗಿಲ್ಲ, ಅರೆಸ್ಟ್ ಮಾಡಿದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಷ್ಟೇ. ಆದ್ರಿಂದ ಅದು ಅವನು ಆಗ್ಲೇ ಅಲ್ಲಿ ಒಳಗ್ ಪ್ರೊಡ್ಯೂಸ್ ಮಾಡಿದಾಗ ಬೇಲ್ ತಗೊಂಡು ಆಚೆ ಬರೋನು. ಇದು ಆಕ್ಚುಲಿ ಈಗ STF ಬಂದ್ಮೇಲೆ ಅದು ಎಲ್ಲ ಇದೆಲ್ಲ ಸಿಕ್ಕರೆ ಫೈರ್ ಮಾಡು, ಹೊಡೆದಾಕು, ಇದು ಬಂತು. ಆ ಸಿಸ್ಟಮ್ ನಮ್ಗೆ ಆಗ್ಲೇ ಕೊಟ್ಟಿದ್ರೆ ಆ ಕಥೆಗಳು ವೀರಪ್ಪನ ನೋಡಕ್ಕೆ, ವೀರಪ್ಪನ ಕತೆ ಕೇಳಕ್ಕೆ, ಅದು ಯಾವಾಗಲೂ ಅಬ್ರಪ್ಟ್ ಎಂಡಿಂಗ್ ಅಲ್ಲೇ ಮುಗಿದೋಗಿರೋದು. ಅಂದ್ರೆ ಅಲ್ಲಿ ನಮಗೂ ಹೆದರಿಕೆ, ಅಲ್ಲಿ ಫೈರಿಂಗ್ ಮಾಡ್ಬಿಟ್ರೆ ನಾವು ಜೈಲ್ಗೆ ಹೋಗ್ಬಿಡ್ತೀವ, ಫೈರಿಂಗ್ ಆರ್ಡರ್ ಇಲ್ಲ, ಅರೆಸ್ಟ್ ಅಷ್ಟೇ ಮಾಡ್ಬೇಕು, ಕೋರ್ಟ್ ಪ್ರೊಡ್ಯೂಸ್ ಮಾಡು, ಈ ತರದೆಲ್ಲ ಆಗಿರೋದ್ರಿಂದ. ಅದರಿಂದ ಈಗ ನೀವು ಯಂಗ್ಸ್ಟರ್ಸ್ ಯಾರಿದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋರಂತವ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರೋಂಥವ್ರು, ಈಗಾಗಲೇ ಸೇರಿ ಟ್ರೈನಿಂಗ್ ಇರೋರು, ದಯವಿಟ್ಟು ನನ್ನ ವಿಡಿಯೋನ ಖಂಡಿತ ನೋಡಿ. ನಿಮಗೆ ಇನ್ನೊಂದು ಬೇಸಿಕಲಿ ನಿಮಗೆ ಜೀವಮಾನದಲ್ಲಿ ಯಾವುದೇ ಟ್ರೈನಿಂಗ್ ಅಲ್ಲಿ ಸಿಗದಿರೋಂಥ ಟ್ರೈನಿಂಗ್ ಬರೀ ಅಷ್ಟರಲ್ಲೇ ಒಂದು ಕಥೆಯಲ್ಲೇ ನಿಮ್ಗೆ ಸಿಗ್ತದೆ. ದಯವಿಟ್ಟು ಅದನ್ನು ನೋಡಿ. ಯಾವ ತರ ಅದು ನೀವು ಯಾವ ತರ ಆಂಬುಷ್ ತಗೋಬೇಕು, ಎಲ್ಲಿ ಕಾಯ್ಬೇಕು, ಇನ್ಫಾರ್ಮೇಶನ್ ಗ್ಯಾದರಿಂಗ್ ಯಾವ ತರ ಮಾಡ್ಬೇಕು, ಇವೆಲ್ಲ ಇದನ್ನ ಅದೇ ಒಂದು ಇದು ಸ್ಟೋರಿಲಿ ನಾನು ನ್ಯಾರೇಟ್ ಮಾಡ್ತಾ ಹೋಗ್ತೀನಿ. ಈ ತರದ್ದು ಅದಕ್ಕೆ ಆಕ್ಚುಲಿ ನೀವು ಟ್ರೈನೀಸ್ ಹೊಸದಾಗಿ ರಿಕ್ರೂಟ್ ಆಗೋ ಇವರು ಹುಡುಗರು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ನಿಮಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿದ್ದಿರ್ಬೋದು, ಕೊಯಮತ್ತೂರು, ಅದು ಎಲ್ಲೆಲ್ಲೋ ಕಥೆಗಳಿರ್ತವೆ. ಅದೇನೋ ನಿಮ್ಮ ಇದ್ರಲ್ಲೂ ಇದು ಬಿಡ್ದಿ ಹತ್ರನೇ ಏನೋ ಇರ್ಬೇಕು. ಅಲ್ಲಿ ನಿಮ್ಗೆ ಈ ತರದ ಟ್ರೈನಿಂಗ್ ಸಿಗಲ್ಲ. ಬೇಸಿಕಲಿ ನಿಮ್ಗೆ ಏನದು ಮರ ಹತ್ತದು, ಹಗ್ಗ ಹತ್ತದು, ಇಳಿಯೋದು, ಇದೆಲ್ಲ ಅದು ನೀವು ಕಾಡಲ್ಲಿ ಅದೆಲ್ಲ ಬರಲ್ಲ. ಆಕ್ಚುಲಿ ಇಲ್ಲಿ ಬರೋದು ಫ್ಯಾಕ್ಟ್, ಜೀವನ ಸತ್ಯಗಳು ಎಲ್ಲಿ ಬರ್ತದೆ ಅಂತಂದ್ರೆ ಇಲ್ಲಿ ಕಾಡಲ್ಲಿ ಬಂದ್ಮೇಲೆ ಉಪವಾಸ ಬಿಡ್ಬೇಕು ಮೇನ್ ಆಗಿ, ಅದೊಂದು ತಿಳ್ಕೊಳ್ಳಿ. ನಿದ್ದೆಗೆಡ್ಬೇಕು, ಅದೊಂದು ತಿಳ್ಕೊಳ್ಳಿ. ನಿಮ್ ಬೂಟ್ ಕಾಲ್ ಹಾಕೊಂಡು ಟಕ ಅಂತ ನಡೆಯೋದಲ್ಲ, ಮಾರ್ಚ್ ಪಾಸ್ ಮಾಡಕ್ ಆಗಲ್ಲ. ಇಲ್ಲಿ ಏನಂತಂದ್ರೆ ಎಲ್ಲಿ ಯಾವ ತರ ಇರ್ಬೇಕು ಅನ್ನೋದನ್ನ ಸ್ಟೋರಿ ಅಲ್ಲಿ ಆಕ್ಚುಲಿ ಮಿಸ್ಟೇಕ್ಗಳೆಲ್ಲ ಆಯ್ತು ಅನ್ನೋದನ್ನ ಆ ಜೀಪ್ಗಳು, ಡೀಸೆಲ್ ಜೀಪ್ಗಳು ಯಾವ ತರ ಅಲ್ಲಿ ಸ್ಪಾಟ್ಗೆ ಹೋಗಿ ಅಲ್ಲಿವರೆಗೂ ಅಪ್ರೋಚ್ ಮಾಡಿ ಆ ಸೌಂಡ್ಗಳು ಆಕ್ಚುಲಿ ಅವನು ಆಗ್ಲೇ ಹೇಳ್ತಾ ಇದ್ದೀನಿ, ಅವನು ಅಲ್ಲಿ ಸೆಟ್ಲ್ ಆಗಿರೋದೇ ಅಪ್ಪರ್ ಇದ್ರಲ್ಲಿ, ಆ ಗುಡ್ಡದಲ್ಲಿ ಮೇಲೆ ಒಂದು ಇದ್ರಲ್ಲಿ ಸೆಟ್ಲ್ ಆಗಿರ್ತಾನೆ. ಅವನಿಗೆ ನೀವು ಬರೋದೆಲ್ಲ ನೋಡ್ತಾನೆ ಕೂತಿರ್ತಾನೆ. ಅದೇ ಮೈಲ್ ಮಲೆ ಅಂತ ಅವ್ರ ಫೇವರೇಟ್, ತೆಂಗಲ್ ಮಲೆ, ಇನ್ನೊಂದು ಅವನು ಬೂದು ಮಲೆ, 3 ಫೇವರೇಟ್ ಅವನು. ಯಾವುದೇ ಕಾರಣಕ್ಕೆ ಅವನು ಬಾಟಮ್ಲಿ ಇರಲ್ಲ. ಅದನ್ನ ಅವ್ರಿಗೆ ಎಷ್ಟು ಸರಿ ಹೇಳಿದೀನಿ, ಎಲ್ಲ ಹೋಗಿ ಹಂಗಂಗೆ ತಗ್ಲಾಕೊಂಡ್ರು. ಅವ್ನು ಅಲ್ಲಿ ಅಪ್ಪರ್ ಸರ್ಫೇಸ್ ಅಲ್ಲಿ ಕೂತಿರ್ತಾರೆ. ಆಕ್ಚುಲಿ ರೆಡಿ ಟಾರ್ಗೆಟ್ ಯಾವ ತರ ಆಗ್ತಿದ್ರು ಅಂತಂದ್ರೆ ಓಪನ್ ಸ್ಪೇಸ್ ಅಲ್ಲಿ ತಗಲಾಕತ್ತಿದ್ರಲ್ಲ ಅಷ್ಟು ಜನ. ಸುಮಾರು ವಿಪಿನ್ ಗೋಪಾಲ್ ಕೃಷ್ಣ ಇಂದ ಹಿಡಿದು ನಿಮ್ಮ ಹರಿಕೃಷ್ಣ, ಇವರು ನಿಮ್ಮ ಇನ್ನೊಬ್ಬ SI ಇಂದ ಹಿಡಿದು ಇನ್ನು 4 ಜನ SI, ದಿನೇಶ್ ಇಂದ ಇವರೆಲ್ಲ ಎಲ್ಲಾರು ಅದೇ ತರ ಪ್ರೀ ಪ್ಲಾನ್ಡ್ ಇದಕ್ಕೇನೆ ಅಲ್ಲಲ್ಲೇ ತಗಲಾಕೊಂಡ್ರು. ಅಂದ್ರೆ ಅವ್ರಿಗೆ ಇನ್ನೊಂದು ಸೀರಿಯಸ್ನೆಸ್ ಅದು ಆಗ್ಲಿಲ್ಲ. ನಾನು ಆಗ್ಲೂ ದಿನೇಶ್ ಎಷ್ಟು ಸರಿ ಹೇಳಿದೆ, ದಯವಿಟ್ಟು ಜೀಪ್ ಯೂಸ್ ಮಾಡಬೇಡಿ, ಆದಷ್ಟು ನಡ್ಕೊಂಡು ಹೋಗಿ. ಒಂದು ಬೆಂಡ್ಗಳಲ್ಲಿ ಎಲ್ಲೆಲ್ಲಿ ಟರ್ನಿಂಗ್ ಇದೆ ಅದನ್ನ ಅಲ್ಲಿ ನಡ್ಕೊಂಡು ಹೋಗಿ. ಆ ತರ ಹೇಳಿದೆ. ಏನ್ರಿ ಅದ್ ಆ ಕಡೆ ಎದರ್ತೀರಿ ನೀವು, ಬಿಡ್ರೆ ಅವ್ನು ಯಾವ ಜಜ್ಬಿ ಅಂತ ಅಷ್ಟೇ ಹೇಳ್ಬಿಟ್ರು. ನನಗೆ ಗೊತ್ತಿತ್ತು ಇದೆಲ್ಲ ಇದಾಗ್ತದೆ ಅನ್ಯಾಯವಾಗಿ. ಅದೆಲ್ಲ ಕಣ್ಣೆದುರಿಗೇನೆ ಕೇಳಿಸ್ಕೊಂಡು ನನ್ನ ಜೊತೆ ಟೀ ಕುಡ್ದವ್ರು, ನನ್ನ ಜೊತೆ ಊಟ ಮಾಡಿದವರು ಅವತ್ತು ನಾಳೆಯಿಂದ ಇಲ್ಲ ಅಂದಾಗ ನನಗೂ ಒಂಥರ ಇರಿಟೇಟ್ ಆಗ್ತದೆ, ಭಾರಿ ಬೇಜಾರಾಗ್ತದೆ. ಅಂದ್ರೆ ಅದೇ ನಾವು ಅಲ್ಲ, ನಮ್ಗೆ ಇರೋ ಅನುಭವದಲ್ಲಿ ನಮ್ಗಿರೋ ಅದು ಬೇಸಿಕಲ್ ನಮ್ಗೇನೋ ಎಲ್ಲ ಒಂದು ತಿಳ್ಕೊಂಡದಷ್ಟು. ನಾನೇನು ಬುಕ್ ಅಲ್ಲಿ ನೋಡಿಲ್ಲ, ಟ್ರೈನಿಂಗ್ ಅಲ್ಲಿ ಸಿಕ್ಕಿಲ್ಲ ಅದೆಲ್ಲ, ಈ ತರದೆಲ್ಲ. ಅಂದ್ರೆ ನನ್ನ ಅನುಭವದಲ್ಲಿ ಅಲ್ಲಿ ಅನುಭವಿಸಿದ್ದನ್ನ ನಾನು ಹೇಳ್ತಾ ಹೋದೆ. ಅಂದ್ರೆ ಅದು ಯಾರು ನಂಬಲಿಲ್ಲ. ಅದು ಅನ್ಯಾಯವಾಗಿ 139 ಕೊಲೆವರೆಗೂ ತಲುಪಿಡ್ತು. ನಮ್ಮ DFOನು ಅಷ್ಟೇ, ನಾನು ಇನ್ಕ್ಲೂಡಿಂಗ್ ನಮ್ಮ DFO ಶ್ರೀನಿವಾಸದ ಬಗ್ಗೆನೂ ಹೇಳಿದೆ. ಆಕ್ಚುಲಿ ಅವನ್ನ ನಂಬಿಟ್ರು. ಅಂದ್ರೆ ಅದು ಅವನ ನೇಚರ್ ನಾನು ಹೇಳಿದ್ದೆ, ಸಾರ್ ಅವ್ನು ಯಾವ್ದೇ ಕಾರಣಕ್ಕೆ ಇಲ್ಲ, ಟರ್ನ್ ಆಗಲ್ಲ, ಕರಿ ನಾಯಿ ಬಿಳಿ ನಾಯಿ ಮಾಡಕ್ಕಾಗಲ್ಲ ಅಂತ ಎಷ್ಟು ಸರಿ ಹೇಳಿದ್ದೆ, ಅದಾಗ್ಲಿಲ್ಲ. ಅದರಿಂದ ಆಯ್ತು. ಈಗ ಏನಂತಂದ್ರೆ ದಯವಿಟ್ಟು ಈಗ ಹೊಸ ನೀವು, ನಾನು ಇದು ಕೊನೆ ಮಾತು ಹೇಳ್ಬೇಕಂದ್ರೆ ನಾನು ಅದು, ಯಾಕಂದ್ರೆ ಹೊಸ ಟ್ರೈನಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋರು, ಹೊಸ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರೋ ಟ್ರೈನಿಗಳು ಎಲ್ಲರೂ ಇದನ್ನ ಈ ಚಾನೆಲ್ನ ಮರಿದೆ ನೋಡಿ. ನಿಮಗೆ ಇದು ಪೂರಕವಾಗಿ ನಿಮ್ಮ ಮುಂದಿನ ಸೇವೆಗೆ ಯಾವ ತರದ್ದು ಹೆಲ್ಪ್ ಆಗ್ತಾ ಇದೆ ಅಂತ ತಾವೇ ಅದನ್ನ ತಿಳ್ಕತ್ತೀರಿ ಯಾವ ತರ ಅಂತ. ಇಲ್ಲಿ ಇದು ಉಪಯೋಗಕ್ಕೆ ಬರ್ತದ ಇಲ್ವೋ ಅನ್ನೋದನ್ನ ನೀವು ಒಂದು 3 ಎಪಿಸೋಡ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಇದು ನಮ್ಗೆ ಉಪಯುಕ್ತ ಒಂದು ಮಾಹಿತಿ ಇವರು ಕೊಡ್ತಾ ಇದ್ದಾರೆ ಅಂತ. ದಯವಿಟ್ಟು ಅದನ್ನೇ
ಈಗ ಹೊಸ ಪೊಲೀಸ್ ಇವರು ಆಮೇಲೆ ಫಾರೆಸ್ಟ್ ಇವ್ರನ್ನು ಯಾರ್ಯಾರು ನಿಯುಕ್ತಿ ಆಗ್ತಾ ಇದ್ರು, ಹೊಸ ಟ್ರೈನಿಂಗ್ ಬರ್ತಾ ಇದ್ರು, ದಯವಿಟ್ಟು ಇದನ್ನ ನಮ್ಮ ಚಾನಲ್ ಜಂಗಲ್ ಕಿಂಗ್ ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನೀವು ಕಾಮೆಂಟ್ ಮಾಡಿ, ಆಮೇಲೆ ಏನಂತಾರೆ ನೀವು ಅದನ್ನ ನಿಜವಾಗ್ಲೂ ಇದು ನಿಮ್ಗೆ ಜೀವನಕ್ಕೆ ಮುಂದಿನ ನಿಮ್ಮ ಈಗ ಸೇರಿದ್ರೆ ಇನ್ನು ನಿಮ್ಮ ಎಷ್ಟು ವರ್ಷ ಸರ್ವಿಸ್ ಅಷ್ಟು ವರ್ಷದವರೆಗೂ ನಿಮ್ಮ ಇದಕ್ಕೆ ಉಪಯುಕ್ತ ಮಾಹಿತಿ ಇಲ್ಲಿ ಈ ಚಾನಲ್ ಸಿಗ್ತದೆ. ಅಷ್ಟು ನಾನು ಹೇಳಬಲ್ಲೆ. ನಾವು ನೋಡಿದ ಮೇಲೆ ತಮಗೆ ಅದು ಉಪಯುಕ್ತ ಅಲ್ಲ ಅಂತಂದ್ರೆ ನನಗೆ ಏನಾದ್ರು ಬೈದು ಏನಾದ್ರು ಕಾಮೆಂಟ್ ಮಾಡಿ. ಜೈ ಹಿಂದ್.